ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿ ನಮ್ಮಮ್ಮ ಹೇಳ್ತಾರೆ. ನಾವು GST ಮೂವಿಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ, ತುಂಬ ಕಾಮಿಡಿಯಾಗಿದೆ ಅಂತ. ಸೊ ನಾವು ಹೋಗ್ತಾ ಇದ್ದೀವಿ, ಹೇಗಿದೆ ಅಂತ ನೋಡ್ತೀವಿ. ನೋಡಿ ಗೈಸ್, ನಮ್ಮ ಜೊತೆ ಎಲ್ಲರೂ ಇದ್ದಾರೆ, ಇನ್ನೂ ಬರ್ತಾ ಇದ್ದಾರೆ, ಆಲ್ರೆಡಿ ಬಂದಿದ್ದಾರೆ. ಸೊ ಬನ್ನಿ ಇವಾಗ ಮೂವಿಗೆ ಹೋಗೋಣ. ಸೊ ನಾವಿಲ್ಲಿ ಮಿರಾಜ್ ಸಿನಿಮಾಸ್ಗೆ ಬಂದಿದ್ದೀವಿ ಮೂವಿ ನೋಡೋಕ್ಕೆ. ಸೊ ಎಕ್ಸೈಟೆಡ್, ಫುಲ್ ಕಾಮಿಡಿ ಮೂವಿ ಅಂತೆ, ನೋಡಬೇಕು. ಸೃಜಲ್ ಲೋಕೇಶ್ ಸರ್ ಅವರು ಹೀರೋ ಆಗಿ ಆ್ಯಕ್ಟ್ ಮಾಡಿರೋ ಅಂಥ ಮೂವಿ ಅದು. ಸೊ ಬನ್ನಿ ಹೋಗೋಣ. ನಾವು ಸ್ಕ್ರೀನ್ 4ಗೆ ಹೋಗ್ತಾ ಇದ್ದೀವಿ. ಶೋನಲ್ಲೇ ಅಷ್ಟು ಕಾಮಿಡಿ ಹೇಳ್ತಾರೆ ಸೃಜನ್ ಸರ್. ಇವಾಗ ಈ ಮೂವಿಯಲ್ಲಿ ಎಷ್ಟು ಕಾಮಿಡಿ ಇರುತ್ತೆ ಅಂತ ನೋಡೋಣ. ಅದಕ್ಕೆ ಹೋಗ್ತೀವಿ. ಫುಲ್ಲು ಕ್ಯೂರಿಯಾಸಿಟಿ ಇದೆ. ಒಳ್ಳೆ ನಾನ್ ವೆಜ್ ಊಟ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ, ಮಜಾ ಮಾಡ್ತೀವಿ. ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮೂವಿ. ಸ್ಟಾರ್ಟ್ ಆಗಿಬಿಟ್ಟಿದೆ ಮೂವಿ. ಸೊ ಗೈಸ್, ಇವಾಗ ಇಂಟರ್ವಲ್ ಟೈಮ್, ಹಾಗಾಗಿ ಪಾಪ್ಕಾರ್ನ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಮೂವಿ ಹೇಗಿತ್ತು ಕೇಳಿ ನಮ್ಮ ಅತ್ತಿಗೆನ. ಚೆನ್ನಾಗಿತ್ತು ಮೂವಿ, ಕಾಮಿಡಿ ಥರ ಇತ್ತು. ಅರ್ಧ ಮೂವಿ ನೋಡಿ ಹಿಂಗೆ ರಿವ್ಯೂ ಕೊಡ್ತಾ ಇದ್ದಾರೆ ಗೈಸ್. ಇನ್ನು ಅರ್ಧ ನೋಡಬೇಕು, ಅರ್ಧ ನೋಡಾದ್ಮೇಲೆ ಹೇಗಿದೆ ಅಂತ ನೋಡಿ ಗೈಸ್, ಎತ್ಕೊಳ್ಳಿ ಅಂದರೆ ತಿನ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಡ್ಯಾಡಿ ಫೋನ್ ತೊಗೊಂಡು ಮಾಡಿದ್ವಿ, ಫೋನ್ಪೇ ಮಾಡಿದ್ದೀವಿ. ಲೆಟ್ಸ್ ಗೋ, ಕಮಾನ್ ಖುಷಿ. ಸೊ ಏನೋ ಇದು ಹೊಸ ಡೋನೆಟ್ ಅಂತ. ನಾನು ನಾಳೆಯಿಂದ ಡಯಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಫುಲ್ಲು ಜಂಕ್ ತಿನ್ಬಿಡೋದೆ. ನಾಳೆಯಿಂದ ನಾನು ಜಂಕ್ ತಿನ್ನೋದಾದ್ರೂ ಸಮಥಿಂಗ್ ನಾನೇ ಮನೇಲಿ ಹೆಲ್ದಿಯಾಗಿ ಮಾಡಿಕೊಂಡು ಹೆಲ್ದಿ ವರ್ಷನ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ. ಧೂಮಪಾನ ಮಾಡಬಾರ್ದು ಗೈಸ್. ಪಾಪ್ಕಾರ್ನ್ ಏನು ಹೇಳು? ಪಾಪಕ್ಕೋ ಅಲ್ಲ. ನೋಡಿ ಗೈಸ್, ಹೋಗ್ತೀನಿ ಹೋಗಲ್ಲಿ ಬಂತು. ಎಷ್ಟಾಯ್ತು? 1500 ಆಯ್ತು. ಅಪ್ಪ 719 ರುಪೀಸ್ ಆಯ್ತು. ನೋಡಿ, ಏನೋ ಗಾಸಿಪ್ ಮಾಡ್ತಾ ಇದ್ದಾರೆ ಗೈಸ್ ಇಬ್ರು ಸೇರ್ಕೊಂಡು. ಗೈಸ್, ಇವಾಗ ಮೂವಿ ನೋಡ್ಕೊಂಡು ಬಂದಿದ್ದೀವಿ. ಮೂವಿ ನನಗೆ ಫಸ್ಟ್ ಹಾಫ್ಗಿನ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿತ್ತು. ಫುಲ್ ಕಾಮಿಡಿ ಇತ್ತು. ನನಗಂತೂ ಹೆವಿ ನಕ್ಕಿ ಸಾಕಾಗೋಯ್ತು. ಒಂದು ಖುಷಿ ಆಯಿತು. ಸೊ ನಮ್ಮಮ್ಮ ಏನು ಹೇಳ್ತಾರೆ ನೋಡೋಣ. ಏನು ಹೆಂಗಿತ್ತು ಮೂವಿ? ತುಂಬ ಚೆನ್ನಾಗಿತ್ತು. ಹಾಗೆಲ್ಲ ಮೂವಿ ಸ್ಪಾಯ್ಲರ್ ಹೇಳ್ಬಾರ್ದು. ಇದು ಕಟ್ ಮಾಡ್ತಾ ಇದ್ದೀನಿ. ಸಂಬಂಧ ಸಿಕ್ಕಿಲ್ಲ ಅಂದರೆ ಯಾರ್ಯಾರು ಆಸೆ ನೆರವೇರಿಸಿಲ್ಲ ಅಂದರೆ ಆಸೆ ಎಲ್ಲ ನೆರವೇರಿಸಬೇಕು ಅಂತ ಇದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ಹೆಂಗಿತ್ತು ಆಂಟಿ? ಚೆನ್ನಾಗೈತೆ, ಕಾಮಿಡಿ ಆಗೈತೆ. ಹಾಂ, ಎಲ್ಲ ಚಿತ್ರಮಂದಿರಕ್ಕೆ ಬಂದು ನೋಡಿ. ಹೆಂಗಿತ್ತು ಮೂವಿ? ಚೆನ್ನಾಯ್ತಾ? ಥ್ಯಾಂಕ್ ಯು. ನಿಶ್ವಿಕಾ ಇವಾಗ ಕಾರ್ ಓಡಿಸ್ತಾ ಇದ್ದಾಳೆ ಇಲ್ಲಿ. ಸೊ ಇವಾಗ ನಮ್ಮ ಅಪ್ಪ ಮೂವಿ ಹೇಗಿತ್ತು ಅಂತ ಹೇಳ್ತಾರೆ, ಬನ್ನಿ ನೋಡೋಣ. GST ಪಿಕ್ಚರ್ ಸೂಪರ್ ಆಗಿದೆ. ಕಾಮಿಡಿ ಎಲ್ಲ ಭಾಳ ಚೆನ್ನಾಗಿದೆ. ಜನ ನೋಡೋವಂಥ ಸಿನಿಮಾ, ಎಲ್ಲರೂ ಪ್ರತಿಯೊಬ್ಬರು ನೋಡೋವಂಥ ಸಿನಿಮಾ. ಈ ಸಿನಿಮಾ ಎಲ್ಲರೂ ನೋಡಲೇಬೇಕು. ನಮ್ಮ ಯಜಮಾನ್ರು ಯಾವ ಫಿಲಮ್ಗೆ ಹೋದ್ರು ನಿದ್ರೆ ಮಾಡ್ತಿದ್ರು. ಈ ಫಿಲಮಲ್ಲಿ ನಕ್ಕಿದೆ ನೋಡಿಲ್ಲ. ಯಾವಾಗಲೂ ದುಡ್ಡು ಅಂತ ನಮ್ಮ ಮನೇಲಿ ಸಿಡಿ ಅಂತಿದ್ರು. ಬಟ್ ಇವತ್ತು ಚೆನ್ನಾಗಿ ತೃಪ್ತಿಯಾಗಿ ನಕ್ಕಿದ್ದಾರೆ. ಅದೇ ಖುಷಿ ಅನ್ನಿಸ್ತಿದೆ ನನಗೆ. ತುಂಬ ಚೆನ್ನಾಗಿದೆ. ಫಸ್ಟ್ ಸೆಕೆಂಡ್ ಹಾಫ್ ಅಂತೂ ಸುಯನ್ ಸರ್ ತುಂಬ ಚೆನ್ನಾಗಿದೆ. ಕಾಸ್ಟ್ಯೂಮ್ಸ್ ಎಲ್ಲ ಚೆನ್ನಾಗಿದೆ. ಸುಯನ್ ಸರ್ ಮಗ ಮಾತ್ರ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ. ಟೋಟಲಿ ವಂಡರ್ಫುಲ್ ಮೂವಿ. ಪಿಕ್ಚರ್ ಸೂಪರ್ ಆಗಿದೆ. ನಮ್ಮ ಅಪ್ಪಗೆ ರಿವ್ಯೂ ಕೊಡೋಕ್ಕೆ ಬರಲ್ಲ ಗೈಸ್. ಸೊ ನಾನು ಹೇಳಬೇಕು ಅಂತಂದರೆ, ಈ ವ್ಲಾಗಲ್ಲಿ ಯಾವುದೇ ಥರದ ಮೂವಿ ಫುಟೇಜಸ್ನ ನಾನು ಹಾಕಿಲ್ಲ. ಯಾಕೆಂದರೆ ಐ ಡೋಂಟ್ ಲೈಕ್ ಟು ಗಿವ್ ದಟ್ ಸ್ಪಾಯ್ಲರ್ ಥಿಂಗ್.
ಸ್ಪಾಯ್ಲರ್ ಆಗಕ್ಕೆ ಇಷ್ಟಪಡಲ್ಲ ಆ್ಯಂಡ್ ಪೈರಸಿ ಮಾಡೋಕ್ಕೆ ಇಷ್ಟ ಇಲ್ಲ, ಹಾಗಾಗಿ ನಾನು ಒಂದೇ ಒಂದು ಶಾರ್ಟ್ಸ್ ಕೂಡ ಹಾಕಿಲ್ಲ ಮೂವಿದು. ಬಟ್ ಆ ಮೂವಿ ಬಂದ್ಬಿಟ್ಟು ಹಾರರ್ ಕಾಮಿಡಿ ಮೂವಿ, ತುಂಬ ಚೆನ್ನಾಗಿದೆ. ನಾನಂತೂ ನಕ್ಕಿ ಸಾಕಾಗೋಯ್ತು. ಫನ್ ಆಗಿತ್ತು ಮೂವಿ ನೋಡಿ. ಒಂದು ಕೊನೆಗೆ ಒಂದು ಒಳ್ಳೆ ಮಾರಲ್ ಇತ್ತು ಆ ಮೂವಿಯಲ್ಲಿ, ನಂಗೆ ಅದೊಂದು ಇಷ್ಟ ಆಯಿತು. ಸೊ ಸೃಜನ್ ಸರ್ ಅವರು ಒಂದು ಟಾಕಿಂಗ್ ಸ್ಟಾರ್ ಅನ್ಸ್ಕೊಂಡಿರೋದಕ್ಕೂ ಒಂದು ಕಾಮಿಡಿ ಇರುತ್ತೆ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವಲ್ಲ, ಆ ಎಕ್ಸ್ಪೆಕ್ಟೇಷನ್ಗಿನ ಡಬಲ್ ರೀಚ್ ಆದರು ಅವರು. ಸೊ ಮೂವಿ ತುಂಬ ಚೆನ್ನಾಗಿದೆ, ನೀವು ಕೂಡ ಥಿಯೇಟರ್ಗೆ ಹೋಗಿ ನೋಡಿ. ಎಲ್ಲ ನಿಮ್ಮ ಫ್ಯಾಮಿಲಿ ಪೈರಸಿ ಮಾಡಬೇಡಿ, ಮೂವಿ ಪೈರಸಿ ಮಾಡಬೇಡಿ. ಆ್ಯಂಡ್ ಮೂವಿ ಪೈರಸಿ ಏನಕ್ಕೆ ಮಾಡಬೇಡಿ ಅಂತ ಅಂದರೆ, ನಾನು ನೋಡಿದ್ದೀನಿ ಒಂದು ಮೂವಿ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳಿ. ಹಾಗಾಗಿ ಅದು ಪೈರಸಿ ಮಾಡಿಬಿಟ್ರೆ ವ್ಯಾಲ್ಯೂ ಇರಲ್ಲ. ನಾವು ಒಂದು ಎಥಿಕ್ಸ್ ಇಟ್ಕೊಂಡು ಬಾಳ್ಬೇಕಲ್ವ. ಸೊ ಥಿಯೇಟರ್ಗೆ ಹೋಗಿ ಮೂವಿನ ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ GST ಮೂವಿ ನೋಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.